ಮೊಹಮ್ಮದಿಯಾ ನೌಜವಾನ್ ಕಮಿಟಿ ವತಿಯಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಕೋಲಾರದಲ್ಲಿ ಫುಡ್ ಕಿಟ್ ವಿತರಣೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ನಸೀರ್ ಅಹಮದ್, ಸಿಎಂ ಸೆಕ್ರೆಟರಿ ಅಬ್ದುಲ್ ಖಯ್ಯೂಮ್, ಸಾದಿಕ್, ಫೈರೋಜ್, ಗೋಪಾಲಗೌಡ, ಶಿವಕುಮಾರ್, ತೌಹೀದ್ ಮುಂತಾದವರು ಆಗಮಿಸಿದ್ದು, ಅವರೆಲ್ಲರಿಗೂ ಧನ್ಯವಾದ ತಿಳಿಸಿದ ಮೊಹಮ್ಮದಿಯಾ ನೌಜವಾನ್ ಸಮಿತಿ ಸದಸ್ಯರು ಧನ್ಯವಾದ ತಿಳಿಸಿದರು. ಇವತ್ತು ಒಂದು ಹಬ್ಬ. ಇವತ್ತು ಹಬ್ಬದ ಪ್ರಯುಕ್ತ ಎಲ್ಲರೂ ರೇಷನ್ ಕಿಟ್ ನಮ್ಮ ಕೈಯಲ್ಲಿ 10 ದಿನಕ್ಕಾಗ್ಬೋದು, 20 ದಿನಕ್ಕಾಗ್ಬೋದು, 30 ದಿನಕ್ಕಾಗ್ಬೋದು ರೇಷನ್ ಕಿಟ್ ಕೊಟ್ಟರೆ ಆ ದೇವರು ನೆಕ್ಸ್ಟ್ ವರ್ಷ ಅವರು ರೇಷನ್ ಕಿಟ್ ಅವರೇ ತಗೊಳ್ಳೋ ರೀತಿಯಲ್ಲಿ ಆ ದೇವರು ಆಶೀರ್ವಾದ ಮಾಡಿ ಅಂತ ನಾವೆಲ್ಲ ತಿಳ್ಕೊಳ್ತೀವಿ. ನೆಕ್ಸ್ಟ್ ವರ್ಷ ಬಡವರು ಈ ವರ್ಷ 3 ಜನ ಇರ್ಬೋದು, ಬರೋ ವರ್ಷಕ್ಕೆ 50 ಜನ, ಅದು ಬರೋ ವರ್ಷಕ್ಕೆ 10 ಜನ ಆಗಿದೆ. ಅದು ನೆಕ್ಸ್ಟ್ ಇಯರ್ಗೆ ಬಡವರೇ ಇರ್ಬೋದು, ಅವರೇ ತಗೊಳ್ಳೋಂಥ ಶಕ್ತಿ ಆ ದೇವರು ಎಲ್ಲರಿಗೂ ಕೊಡೋದು. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ನಮ್ಮ ಕೈಮಣ್ಣವರು, ಹಿರಿಯರು, ಮುರುಗಲಿ ಸರ್, ನಮ್ಮ ಶಿವಕುಮಾರ್ ಅವರು, ಅನಿರಣ್ಣ ಅವರು, ಕೌನ್ಸಿಲರ್ ಸಾದಿಕ್ ಅವರು, ಕೌನ್ಸಿಲರ್ ನಮ್ಮ ಗೋಪಾಲಣ್ಣ, ಎಲ್ಲ ಹಿರಿಯ ಮುಖಂಡರು, ಮುಖ್ಯವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಇವೆಲ್ಲರೂ ಇದ್ದಾರೆ. ಎಲ್ಲರೂ ಹಬ್ಬ ಅನ್ನೋದು ನಮ್ಮ ಆಚರಣೆ, ಹಬ್ಬ ಅನ್ನೋದು ನಮ್ಮ ಪದ್ಧತಿ, ನಮ್ಮ ಸಿದ್ಧಾಂತ, ನಮ್ಮ ಹಳೆಯದನ್ನು ನಾವು ಮರಿಬಾರ್ದು. 1500 ವರ್ಷದ ಇತಿಹಾಸವುಳ್ಳಂಥ ಈ ಒಂದು ಬರ್ತ್ಡೇ ಕಾರ್ಯಕ್ರಮ ಇದು. 1500 ವರ್ಷ ಮೊಹಮ್ಮದ್ ಪ್ರಭು 1500 ವರ್ಷ ಕಾರ್ಯಕ್ರಮ ಇದೆ. 1500 ವರ್ಷಗಳಿಂದ ನಾವು ಮರ್ಯಾದೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮನುಷ್ಯರು ಹೆಂಗೆ ಎಷ್ಟು ಒಂದು ಜ್ಞಾಪಕಾರ್ಥವಾಗಿರಬೇಕು. ಇದು ಈ ರೀತಿಯ ಕಾರ್ಯಕ್ರಮ ಎಲ್ಲವೂ ಇದೆ ಅನ್ನೋದನ್ನು ಕಂಟಿನ್ಯೂ ಆಗಿ ಹೋಗ್ಬೇಕಾಗ್ತಾ ಇದೆ. ಇದೆಲ್ಲ ಕಂಟಿನ್ಯೂ ಆಗಿ ಹೋಗ್ಬೇಕಂದ್ರೆ ಯುವಕರೆಲ್ಲ ಇದಕ್ಕೆ ಪ್ರೋತ್ಸಾಹಿಸಬೇಕು, ಜನಗಳಿಗೆ ಸಹಾಯ ಮಾಡಬೇಕು. ನಮ್ಮ ಕೈಯಲ್ಲಾದರೆ 10 ಜನಕ್ಕೆ ಸಹಾಯ ಮಾಡಬೇಕು. ಕೈಯಲ್ಲಾಗದೆ ಇದ್ರೆ ನಾವೇನು ಮಾಡೋಕ್ಕೆ ಹೋಗ್ಬಾರ್ದು, ಮನೆಯಲ್ಲಿ ಊಟ ಮಾಡ್ಕೊಂಡು ಇಟ್ಬಿಡ್ಬೇಕು. ಆದ್ದರಿಂದ ಎಲ್ಲರಿಗೂ ನಾನು ಹೇಳೋದಷ್ಟೇ, ಇವತ್ತು ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ದೇವರು ಒಳ್ಳೇದು ಮಾಡಿ, ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ, ಯುವಕರು ಏನು ಕಮಿಟಿ ಎಲ್ಲ ಇದೆ, ನೀವು ಕಮಿಟಿಗೆ ಮಂಜುನಾಥ್ ಅವರ ಮತ್ತು ಈ ಭಾಗದ ನಮ್ಮ ಹಿರಿಯ ಮುಖಂಡರಂತ ಕಯ್ಯೂಮ್ ಸಾಹೇಬ್ರೆ, ಈ ಭಾಗದ ಕೌನ್ಸಿಲರ್ ಅಂತ ಸಾದಿಕ್ ಅವರ, ಫೈರೋಜ್ ಅವರ, ಗೋಪಾಲ್ ಗೌಡ್ರೆ, ರೋಹಿತ್ ದೋಸ್ತಪ್ಪ, ಎಲ್ಲ ನಮ್ಮ ಹಿರಿಯ ಮುಖಂಡರಿಗೆ, ಶಿವಕುಮಾರ್ ಆದಿಯಾಗಿ ಎಲ್ಲ ಮುಖಂಡರಿದ್ದಾರೆ. ಈ ದಿನ ಮೊಹಮ್ಮದ್ ಪ್ರಾಫಿಟ್ ಅವರ 1500 ವರ್ಷದ ಹುಟ್ಟುಹಬ್ಬ ಈದ್ ಮಿಲಾದ್. ಹೋಗ್ತಕ್ಕಂಥ ಒಂದು ಸಂದೇಶವನ್ನು ಏನು ಮೊಹಮ್ಮದ್ ಪ್ರಾಫಿಟ್ ಅವರು ಕೊಟ್ಟಿದ್ರು ಅದನ್ನು ನಾವು ಕೂಡ ಪಾಲಿಸ್ಕೊಂಡು ಹೋಗಬೇಕು. ಇವತ್ತು 3:30ಯಿಂದ ಒಂದು ಪ್ರೊಸೆಷನ್ ಪ್ರಾರಂಭ ಆಗ್ತದೆ. ತಾವೆಲ್ಲ ಕೂಡ ಶಾಂತಿಯಿಂದ, ಸೌಹಾರ್ದತೆಯಿಂದ ಆ ಪ್ರೊಸೆಷನ್ನನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಅದು ಯಶಸ್ವಿ ಆಗಬೇಕು ಮತ್ತು ಎಲ್ಲರ ವಿಶ್ವಾಸವನ್ನು ಗಳಿಸೋ ರೀತಿಯಲ್ಲಿ ಇವತ್ತು ತಾವೆಲ್ಲ ಕೂಡ ಮಾಡಬೇಕು. ಏನು ಮೊಹಮ್ಮದ್ ನೌಜವಾನ್ ಕಮಿಟಿಯವರು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಆ ಕಮಿಟಿಯ ಎಲ್ಲ ಯುವಕರಿಗೆ, ನಮ್ಮ ಬುಡ್ಡು, ನಮ್ಮ ನಿಮ್ಮ ಶಿಷ್ಯ ದಾನ್ ಸಾದಿಕ್ ಆದಿಯಾಗಿ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಇವತ್ತು ಉತ್ತಮವಾದಂಥ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ಆದರೆ MLA ಅವ್ರು ಹೇಳ್ದಂಗೆ ಬಡತನ ಹೋಗ್ಬೇಕು ಅಂತಂದರೆ ಪಾಪ ನೌಜವಾನ್ ಕಮಿಟಿಯವ್ರು ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಡತನ ಇರಬಾರ್ದು, ಎಲ್ಲರೂ ಬಡವರಾಗಿ ಉಳಿಬಾರ್ದು, ಪ್ರತಿಯೊಬ್ಬರು ಕೂಡ ಹಸಿವಿನಿಂದ ಇರಬಾರ್ದು ಅಂತೇಳಿ ಇವತ್ತು ಹಸಿವಿನಿಂದ ಇರಬಾರ್ದು ಅಂತೇಳಿ 10 kg ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬಡತನ ಇರಬಾರ್ದು ಅಂತೇಳಿ ತಿಂಗಳಿಗೆ 2000 ಕೊಡ್ತಾ ಇದ್ದೀವಿ. ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ, ಮತ್ತೆ ಬಸ್ಸಲ್ಲಿ ಫ್ರೀ ಮಾಡ್ತಾ ಇದ್ದೀವಿ. ಎಲ್ಲ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ 3000, 1500 ಕೊಡ್ತಾ ಇದ್ದೀವಿ. ಅಂದರೆ ಬಡವರು ಯಾರು ಕೂಡ ಹಸಿವಿನಿಂದ ಇರಬಾರ್ದು, ಬಡವರಾಗಿ ಉಳಿಬಾರ್ದು ಅಂತಕ್ಕಂಥ ಉದ್ದೇಶದಿಂದ
ಬಹುಶಃ ಇಡೀ ಭಾರತ ದೇಶದಲ್ಲಿ ಯಾರಿಲ್ಲ. ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಪರಮೇಶ್ವರ್ ಸಾಹೇಬ್ರು ಈ ಕಾರ್ಯಕ್ರಮವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಜಾರಿಗೆ ಮಾಡ್ತಾ ಇದ್ದೀವಿ. ಇದೇನು ಇವತ್ತು ನಾವು ಕೊಡ್ತಾ ಇದ್ದೀವಿ, ಈಗಾಗಲೇ ನಾವು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಹಂಗಾಗಿ ನಿಮಗೆಲ್ಲ ಒಳ್ಳೇದಾಗಲಿ. ಎಲ್ಲ ಪಾಪ ನಮ್ಮ ತಾಯಂದಿರು ಎಲ್ಲ ಬಂದಿದ್ದಾರೆ, ಎಲ್ಲ ವಯಸ್ಸಾಗಿರೋರು ಎಲ್ಲ ಬಿಸಿಲಲ್ಲಿದ್ದೀರಿ. ಇನ್ನು ಹೆಚ್ಚಿಗೆ ನಾವು ನಿಮ್ಗೆ ಕಾಯಿಸೋದಿಲ್ಲ. ಅಲ್ಲಿ ಶಿಕ್ಷಕರ ದಿನಾಚರಣೆ ಇದ್ದಿದ್ದರಿಂದ ಅಲ್ಲಿ ತಡ ಆಗಿದ್ದರಿಂದ ನಾನು MLA ಅವರು ಬರೋದು ಲೇಟ್ ಆಯಿತು. ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಮತ್ತೊಮ್ಮೆ ಅಲ್ಲಾಹನಲ್ಲಿ, ಮೊಹಮ್ಮದ್ ಪ್ರಾಫೆಟಲ್ಲಿ ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ. जिला तो अभी के जो हर साल की तरह तो मैं यह बार राशन किट आने लगे, इसके बारे में आज क्या बोलूँ। सबसे पहले मैं सभी मुसलमान भाइयों को और सभी को इसमें मिला को नबी सबके मुबारकबाद पेश करता हूँ और हज़रत सल्लल्लाहु अलैहि वसल्लम से अल्लाह का फासला शुक्र है कि मोहम्मद सल्लल्लाहु अलैहि वसल्लम की उम्मत में अल्लाह ने बना दिया है, उम्मत बनाया और हर साल की तरह इस साल भी कंप्लीट मोहम्मदिया नौजवान कमेटी के तरफ से कंप्लीट नंबर का डेकोरेशन किया है और राशन डिस्ट्रीब्यूट किया है और अल्हम्दुलिल्लाह सब पंचायत में सब भाइयों की मदद से जितने भी हम लोगों को मदद करने वाले हैं सब भाइयों की इसकी वजह से हमने पूरा कंप्लीट किया है अल्हम्दुलिल्लाह। और डेकोरेशन को लगता हुआ का मोहम्मद हुआ है और गरीबों में ये तकसीम किया है, नंबर भी तकसीम किया है। MLA साहब को मंजूर आज का भी मैं दिल से शुक्रिया है, उन्होंने भी बहुत साथ किया है और पुलिस डिपार्टमेंट का भी बहुत मैं दिल से शुक्रगुजार हूँ। उन्होंने भी बहुत कॉपरेट किया है, ನಾವು ಆಚರಿಸ್ತೀವಿ. ಪ್ರತಿ ವರ್ಷ ನಾವು ನಮ್ಮ ಕೋಲಾರ ನಗರದಲ್ಲಿ ಅದ್ದೂರಿಯಾಗಿ ಈ ದಿನ ಒಳ್ಳೆ ಬೆಳವಣಿಗೆ, ಒಳ್ಳೆ ಡೆಕೋರೇಷನ್ ಇದೆ. ರಾಮನಾಥರಾಜರು ಸ್ವೀಟ್ ಹಂಚೋದಾಗಲಿ, ರೇಷನ್ ಹಂಚೋದಾಗಲಿ, ಈ ಥರ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಮುಸಲ್ಮಾನರು ಮಾಡ್ಕೊಂಡು ಬಂದಿದ್ದಾರೆ. ನಾವು ಮೊಹಮ್ಮದಿಯ ನೌಜವಾನ್ ಕಮಿಟಿಯವರು ಕಳೆದ 15 ವರ್ಷಗಳಿಂದ ಸತತವಾಗಿ ಕಾರ್ಯಕ್ರಮವನ್ನು ಕರ್ಕೊಂಡು ಬರ್ತಾಯಿದ್ದೀವಿ. ಫಸ್ಟು ನಾವು 50 ಪ್ಯಾಕೇಜಸ್ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 15ನೇ ವರ್ಷ ನಮ್ಮದು. ಇವತ್ತು 500 ಪ್ಯಾಕೇಜು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಇದೇ ರೀತಿ ಇವತ್ತಿಂದ ಈ ಸತಿ ಏನು ಮೀಲಾದುನ್ ನಬಿ ಬಂದಿದೆ, ಇದು 1500 ವರ್ಷಗಳ ಆದ ನಂತರ ಬಂದಿರೋದು. ನಮ್ಮ ಪ್ರವಾದಿ ಅವರು 1500ನ ಒಟ್ಟು ಜನ್ಮ ಆಗೋದು. ಅವ್ರ ಪರವಾಗಿ ಎಲ್ಲ ಜನತೆಗೂ ನಾವು ಕೊಡ್ತೀವಿ. ಅದೇ ರೀತಿ ನಾವೇನು ಈ ರೇಷನ್ ಕಿಟ್ಸು ಮತ್ತು ಆಟೋಗಳಾಗಿರ್ಬೋದು ಮತ್ತು ಸ್ಕೂಲ್ ಆಗಿರ್ಬೋದು, ಏನೆಲ್ಲ ಲೈಟಿಂಗ್ ಡೆಕೋರೇಷನ್ ಮಾಡ್ತೀವಿ. ಇದಕ್ಕೆ ತುಂಬ ಮುಖಂಡರು ಅವರು ಎಲ್ಲ ಇನ್ನೂ ನಮ್ಗೆ ಸಹಕರಿಸ್ತಾರೆ. ಅವ್ರ ಕಡೆಯಿಂದ ಅವ್ರ ಕೊಡುಗೆಯನ್ನು ಕೊಡ್ತಾರೆ ನಮಗೆ. ಅದೇ ರೀತಿ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಮಂಜುನಾಥ್ ಅವರು ನಾವು ಕಳೆದ 7-8 ವರ್ಷದಿಂದ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಏನೇ ಕೆಲಸ ಆಗಿದೆ ಅವ್ರು ತಿಳಿಸಿದ ತಕ್ಷಣ ನಾವು ನಮ್ಮ ಜೊತೆ ಇದ್ದೀವಿ ಅಂತ ಅವರು ಸಹಕಾರ ಕೊಡ್ತಾರೆ. ಅದೇ ರೀತಿ MLC ಅನಿಲ್ ಕುಮಾರ್ ಅವರಾಗಿದೆ, ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸ್ತಾರೆ. ಮತ್ತು ನಮ್ಮ ಪೊಲೀಸ್ ಇಲಾಖೆ ಏನಿದೆ ಅವರು ನಾವು ಕರೆದು ಮೀಟಿಂಗ್ ಮಾಡಿ ಪ್ರವಾಸ ನಾವು ಹೆಂಗೆ ಅವರು ಅತಿ ಹೆಚ್ಚು ಭದ್ರತೆಯನ್ನು ಕೊಟ್ಟು ಅದೆಲ್ಲ ಮೆರವಣಿಗೆ ಇರುತ್ತೆ ಮತ್ತು ಈ ಕಡೆ ಎಲ್ಲ ಡೆಕೋರೇಷನ್ ಇರುತ್ತೆ, ಅದಕ್ಕೆಲ್ಲ ಅವ್ರು ನಮ್ಗೆ ಸಹಕರಿಸ್ತಾರೆ. ಅವ್ರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಅದೇ ಜಿಲ್ಲಾಡಳಿತಕ್ಕೆ ಮತ್ತು ಏನು ನಮ್ಮ ಕಮಿಟಿಯವರು ಎಲ್ಲರೂ ಇದ್ದೀರಿ, ನಾವು ಈ ಸತಿ 500 ಪ್ಯಾಕೇಜಸನ್ನು ಹಂಚಿದ್ದೀವಿ. ನಿಮಗೆಲ್ಲ ಆಶೀರ್ವಾದ ನಮ್ಮ ಜೊತೆ ಹಂಗೆ ಇರುತ್ತೆ. ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ನಾವು ಮಾಡಿಕೊಂಡು ನಮ್ಮ
ಜೀವದಲ್ಲಿ ಯಾವಾಗ ತನಕ ಶಕ್ತಿ ಇದೆಯೋ ಅವಾಗ ತನಕ ನಾವು ಈ ಕಾರ್ಯಕ್ರಮವನ್ನು ಕೊಟ್ಕೊಂಡೇ ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲ ನಮಗೆ ಸಹಕಾರ ಬೇಕು. ಮತ್ತು ಇನ್ನೊಂದು ಸತಿ ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಮೊಹಮ್ಮದಿಯಾ ನೌಜವಾನ್ ಕಮಿಟಿಯಿಂದ ಎಲ್ರಿಗೂ ನಾವು ಧನ್ಯವಾದ ಹೇಳ್ತೀನಿ. ನನ್ನ ಮಾತು